ಶ್ರೀಗುರುಭ್ಯೋ ನಮಃ. ಹರಿ ಓಂ. ಉಪೇಯುಷಾಮಪಿ ದಿವಂ ಸನ್ನಿಬಂಧ ವಿಧಾಯಿನಾಂ ಆಸ್ತಯೇವ ನಿರಾತಂಕಂ ಕಾಂತಂ ಕಾವ್ಯಮಯಂ ವಪುಃ. ಉತ್ತಮ ಕಾವ್ಯಗಳನ್ನು ರಚಿಸಿದವರು ಸ್ವರ್ಗವನ್ನಡರಿದರು. ಅವರ ಸುಂದರವಾದ ಕಾವ್ಯಮಯ ಶರೀರವು ನಿರಾತಂಕವಾಗಿ ಇಲ್ಲಿ ಇದ್ದೇ ಇರುತ್ತದೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಹಾಮಹೋಪಾಧ್ಯಾಯ ವಿದ್ವಾನ್ ಶ್ರೀ ರಂಗನಾಥ ಶರ್ಮರು ಶಿವಮೊಗ್ಗ ಜಿಲ್ಲೆಯ ನಡಹಳ್ಳಿ ಗ್ರಾಮದಿ 1916ರಲ್ಲಿ ಜನಿಸಿ ನಾಡಿನ ಸುವಿಖ್ಯಾತ ವೈಯಾಕರಣಿ ಎಂದು ಹೆಸರಾದ ಪ್ರಗಲ್ಭ ಪಂಡಿತರು. ನಮ್ಮ ತಂದೆಯವರು ಹುಟ್ಟಿದ್ದು ಒಂದು ಬಡ ಹವ್ಯಕ ಬ್ರಾಹ್ಮಣ ಕೃಷಿಕ ಕುಟುಂಬದಲ್ಲಿ. ನಡಹಳ್ಳಿ ಗ್ರಾಮ ಇದು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಸೊರಬ ತಾಲೂಕಿನಲ್ಲಿದೆ. ದೊಡ್ಡ ಕುಟುಂಬ. ತಾಯಿಯವರಿಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡಿಕೊಂಡು ಇವರು ಪ್ರೈಮರಿ ಮಿಡ್ಲ್ ಸ್ಕೂಲು ಎಲ್ಲ ಅಲ್ಲೇ ಮುಗಿಸಿದ್ರು. ಜ್ಞಾನಾರ್ಜನೆ ವಿದ್ಯೆ ಅಂದರೆ ಅವರಿಗೆ ಬಾಲ್ಯದಿಂದಲೂ ತುಂಬ ಆಸಕ್ತಿ. ಆಗಿನ ಕಾಲದ ಪರೀಕ್ಷೆಗಳಲ್ಲೆಲ್ಲ ಅವರು ಫಸ್ಟ್ ಕ್ಲಾಸು ರ್ಯಾಂಕು ಹೀಗೆ ಪಡೆದವರು. ಸೊರಬಾಪೇಟೆಯಲ್ಲಿ ಎಲ್ಲ ಮುಗಿದ ಮೇಲೆ ತಮಗಿನ್ನೂ ಓದಕ್ಕೆ ಆಸಕ್ತಿ ಇದೆ ಅಂತ ತಂದೆಯವರನ್ನ ಕೇಳಿದ್ರಂತೆ. ಅವ್ರ ತಂದೆಯವರು ಅಲ್ಲೇ ಹತ್ತಿರದ ಕೆಳದಿಯಲ್ಲಿ ನಡೀತಿರೋ ಸಂಸ್ಕೃತ ಪಾಠಶಾಲೆಗೆ ಕರ್ಕೊಂಡು ಹೋಗಿ ಸೇರಿಸಿದ್ರು. ಅವರು ಅಲ್ಲಿ ಪರೀಕ್ಷೆಗಳನ್ನೆಲ್ಲ ಪಾಸ್ ಮಾಡಿಕೊಂಡು ಅವ್ರ ಗುರುಗಳೆಲ್ಲ ಹೇಳಿದ್ರಂತೆ, ಇನ್ನೀನು ಕಲಿಬೇಕು ಅಂತಂದ್ರೆ ನೀನು ಬೆಂಗಳೂರು ಪಟ್ಟಣಕ್ಕೆ ಹೋಗ್ಬೇಕಪ್ಪ ಅಂತ. ಅವ್ರ ಸಲಹೆ ಮೇರೆಗೆ ಬೆಂಗಳೂರು ಪಟ್ಟಣಕ್ಕೆ ಬಂದರು. ವ್ಯಾಕರಣ ವೇದಾಂತ ಶಾಸ್ತ್ರಗಳಲ್ಲಿ ಅಪಾರ ಶ್ರಮವಿದ್ದ ಮಾನ್ಯರು ಸಂಸ್ಕೃತ ಭಾರತಿಗೆ ತಮ್ಮ ದಿಕ್ಸೂಚಿ ಕೈಂಕರ್ಯಗಳ ಮೂಲಕ ನೆರವಾದವರು. ಕಾವ್ಯ ನಾಟಕಾದಿ ಸಾಹಿತ್ಯದ ಅನೇಕ ಪ್ರಕಾರಗಳಲ್ಲಿ ಪರಿಣತಿ ಹೊಂದಿದ್ದ ಮಹನೀಯರು ಬೆಂಗಳೂರಿನ ಚಾಮರಾಜೇಂದ್ರ ಸಂಸ್ಕೃತ ಮಹಾವಿದ್ಯಾಲಯದಿ ವ್ಯಾಕರಣಾಚಾರ್ಯರಾಗಿ ಸೇವೆಗೈದು ಪ್ರಸಿದ್ಧರಾದವರು. ನಮ್ಮಲ್ಲಿ ವಿದ್ಯೆಯ ಪರಿಪೂರ್ಣತೆ ಬರುವುದು ವರ್ತನೆಯಿಂದ ಅನ್ನುವ ಮಾತುಂಟು. ಆ ಕಾರಣದಿಂದಲೇ ನಿಜವಾದ ಆಚಾರ್ಯ ತಾನು ಶಾಸ್ತ್ರವನ್ನು ಬದುಕಿ ತೋರಿಸಬೇಕು, ತನ್ನ ವಿದ್ಯೆಯನ್ನು ಆಚರಿಸಿ ತೋರಿಸಬೇಕು ಎಂಬ ಮಾತುಂಟು. ಆಚಿನೋತಿ ಚ ಶಾಸ್ತ್ರಾರ್ಥಾನ್ ಆಚಾರ್ಯ ಸ್ಥಾಪಯತ್ಯಪಿ ಸ್ವಯಂ ಚ ಆಚರತೆ ತಸ್ಮಾತ್ ತೇನ ಆಚಾರ್ಯ ಉಚ್ಯತೆ ಅಂತಾರೆ. ಹಾಗಾಗಿ ಸ್ವಯಂ ಆಚರತೆ ತಸ್ಮಾತ್, ತಾನೇ ಆಚರಿಸಿ ಬೇರೆಯವರ ಬಾಳಿಗೆ ಬೆಳಕಾಗುವಂತಹ ವ್ಯಕ್ತಿ ಆಚಾರ್ಯ. ಈ ಅರ್ಥದಲ್ಲಿ ಆಚಾರ್ಯ ತಮರಾದವರು ನಮ್ಮ ವಿದ್ವಾನ್ ಎನ್ ರಂಗನಾಥ ಶರ್ಮರು. ಅವರ ಪದತಳದಲ್ಲಿ ಕುಳಿತು ಅನೇಕ ವರ್ಷಗಳ ಕಾಲ ಅವರ ವ್ಯಕ್ತಿತ್ವ, ಕೃತಿತ್ವ, ವಿದ್ವತ್ತೆಗಳ ಸ್ವಾರಸ್ಯವನ್ನು ಸ್ವಲ್ಪವಾದರೂ ಪಡೆದುಕೊಳ್ಳುವ ಪುಣ್ಯಾವಕಾಶ ನನಗೆ ಬಂದದ್ದು ಭಾಗ್ಯ. ಭಾರತದ 10 ಜನ ವಿದ್ವಾಂಸರ ಹೆಸರು ಹೇಳಿದ್ರೆ ಆ 10 ಜನ ವಿದ್ವಾಂಸರಲ್ಲಿ ಪ್ರೊಫೆಸರ್ ಎನ್ ರಂಗನಾಥ ಶರ್ಮ ಅವರು ಅವರ ಹೆಸರು ನಿಲ್ಲುತ್ತೆ ಅನ್ನೋದ್ರಲ್ಲಿ ಯಾವ ಅತಿಶಯೋಕ್ತಿಯೂ ಕೂಡ ಇಲ್ಲ. ರಂಗನಾಥ ಶರ್ಮರ ವಿಶೇಷತೆ ಏನು ಅಂದ್ರೆ ಅವರು ಕನ್ನಡ ಮತ್ತು ಸಂಸ್ಕೃತ ಎರಡು ಭಾಷೆಗಳಲ್ಲೂ ಪರಿಪೂರ್ಣವಾದ ಪಾಂಡಿತ್ಯವನ್ನು ಪಡೆದವರು. ಕನ್ನಡ ಸಂಸ್ಕೃತಗಳಲ್ಲಿ ಶ್ರೀಯುತರಿಗಿದ್ದ ತಲಸ್ಪರ್ಶಿ ಅಧ್ಯಾಪನಗಳಿಂದಾಗಿ ಶ್ರೀ ರಂಗನಾಥ ಶರ್ಮರಿಗೆ ವಿದ್ವಲ್ಲೋಕಕ್ಕೆ ಮಹತ್ತರ ಕೊಡುಗೆ ಸಲ್ಲಿಸಲು ಸಾಧ್ಯವಾಯಿತು. ನಮ್ಮ ವಿದ್ಯಾಗುರುಗಳಾದ ಮಹಾಮಹೋಪಾಧ್ಯಾಯ ರಂಗನಾಥ ಶರ್ಮ ಅವರು ಸಂಸ್ಕೃತ ಕಾವ್ಯಗಳನ್ನು ಹೃದ್ಗತವನ್ನಾಗಿ ಮಾಡಿಕೊಂಡಿದ್ದರು. ಪಂಚಮಹಾಕಾವ್ಯಗಳೆಂತೂ ಅವರ ಕಂಠದಲ್ಲಿಯೇ ಇದ್ದವು. ಕನ್ನಡ ಪ್ರಾಚೀನ ಕಾವ್ಯಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿದವರಾಗಿದ್ದರು. ಅದಕ್ಕಾಗಿಯೇ ಸಾಮಾನ್ಯ 35 ವರ್ಷಗಳ ಹಿಂದೆ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಾಚೀನ ಕನ್ನಡ ಕಾವ್ಯಗಳನ್ನು ಹೊಸಗನ್ನಡಕ್ಕೆ ತರಲು ಉದ್ದೇಶಿಸಿದಾಗ ಇವರನ್ನು ಅಧ್ಯಕ್ಷರನ್ನಾಗಿ ನೇಮಿಸಿತು.
ಅವರ ಅಧ್ಯಕ್ಷತೆಯಲ್ಲಿಯೇ 50 ಪ್ರಾಚೀನ ಕನ್ನಡ ಕಾವ್ಯಗಳು ಹೊರಗೆ ಬಂದವು. ಅವರು ಅದರ ಅನುವಾದವನ್ನು ಮಾಡಿದರು. ಹಳೆಗನ್ನಡ ಕಾವ್ಯಗಳ ಅನುವಾದ ಸಮಿತಿಯ ಅಧ್ಯಕ್ಷನಾಗಿ ನಾನು ಮತ್ತೆ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿಯೂ ಕೆಲಸ ಮಾಡತಕ್ಕ ಸಂದರ್ಭ ಬಂತು. ಕನ್ನಡ ವಿದ್ವಾಂಸರಿಂದ ಆರಿಸಿದ ಕೆಲವು ಕನ್ನಡ ಕಾವ್ಯಗಳನ್ನು ಅನುವಾದ ಮಾಡಿಸಬೇಕು. ಈ ಕಾರ್ಯದಲ್ಲಿ ಆದಿಪುರಾಣ ಪಂಪ ರಚಿಸಿದ್ದು. ಅಂಥ ಸಂದರ್ಭದಲ್ಲಿ ಒಂದೊಂದು ಸ್ಥಳದಲ್ಲಿ ಅನುವಾದ ಮಾಡುವುದು ಹೇಗೆ, ಮೂಲ ಶಬ್ದ ಯಾವ ರೀತಿ ಇದ್ದಿರಬಹುದು ಅಂತ ಊಹಿಸಬೇಕಾಗ್ತಿತ್ತು. ನಾನು ಜೈನ ಪುರಾಣಗಳನ್ನು, ಪೂರ್ವ ಪುರಾಣ ಅಂತ ಇದೆ, ಅದನ್ನು ವಿಶೇಷವಾಗಿ ನೋಡಿ ಅಲ್ಲಿ ಇಂಥ ಶಬ್ದವೇ ಇದ್ದಿರಬೇಕು ಅಂತ ನಾನು ಗೊತ್ತು ಮಾಡಿಕೊಳ್ತಿದ್ದೆ. ನಾಡಿನ ಸಾಹಿತ್ಯ ವಲಯ ಉಪಕೃತವಾಗಿದೆ, ಶ್ರೀಮಂತವಾಗಿದೆ. ಎಂಟು ಸಂಪುಟಗಳ 7 ಕಾಂಡಗಳ ವಾಲ್ಮೀಕಿ ರಾಮಾಯಣ, ವಿಷ್ಣು ಪುರಾಣ, ಶ್ರೀಶಂಕರ ದಿಗ್ವಿಜಯ, ಭಾಗವತಂನ ಸ್ಕಂದಗಳು, ತೋಟಕಾಚಾರ್ಯರ ಶ್ರುತಿಸಾರ ಸಮುದ್ಧರಣ, ಶ್ರೀ ಗೌಡಪಾದರ ಮಾಂಡೂಕ್ಯೋಪನಿಷತ್, ಶ್ರೀ ವಿದ್ಯಾರಣ್ಯ ಮುನಿಯ ಪಂಚಾದಶಿ, ವ್ಯಾಸ ತಾತ್ಪರ್ಯ ನಿರ್ಣಯ, ಭರ್ತೃಹರಿಯ ವಾಕ್ಯಪದೀಯ, ಸಟೀಕಾ ಅಮರಕೋಶ, ಶ್ರೀ ಶಂಕರ ಸೂಕ್ತಿ ಮಣಿಹಾರ, ಶ್ರೀ ಶಂಕರ ಚರಿತಾಮೃತಂ, ಗುರು ಪರಂಪರ ಚರಿತಾಂ, ತೈತ್ತಿರಿಯೋಪನಿಷತ್, ಗೀತಾ ಸಪ್ತಕ ಇತ್ಯಾದಿ ತರ್ಜುಮೆಯೂ, ಸ್ವತಂತ್ರ ಕೃತಿಗಳಾದ ಮಾನವ ಧರ್ಮಶಾಸ್ತ್ರ ಮತ್ತು ಮಹಿಳೆಯರು, ವ್ಯಾಕರಣಶಾಸ್ತ್ರದ ಪರಿವಾರ, ಹುಬ್ಬಳ್ಳಿಯ ಸಿದ್ಧಪುರುಷ ಸಿದ್ಧಾರೂಢರು, ಶ್ರೀರಾಮ ಕಥಾಮಂಜರಿ, ವಾಲಿವಧ ಪ್ರಸಂಗ, ರಾಮಾಯಣದ 4 ಪಾತ್ರಗಳು, ವಾಲ್ಮೀಕಿ ಮುನಿಗಳ ಹಾಸ್ಯ ಪ್ರವೃತ್ತಿ, ಆಸ್ತಿಕ ಪರ್ವ, ಸಂದರ್ಭ ಸೂಕ್ತಿ, ವ್ಯಾಸರಹಸ್ಯ ಇತ್ಯಾದಿ ಸಾಹಿತ್ಯ ವಲಯಕ್ಕೆ ಶ್ರೀ ಶರ್ಮರಿಂದ ಸಂದ ಅನನ್ಯ ಕೊಡುಗೆ. ಕರ್ನಾಟಕದ ಶ್ರೇಷ್ಠ ವಿದ್ವಾಂಸರಾಗಿದ್ದ ಶ್ರೀಯುತ ವಿದ್ವಾನ್ ರಂಗನಾಥ ಶರ್ಮಾ ಅವರು ತಮ್ಮಂತಹ 100 ಶ್ರೇಷ್ಠ ವಿದ್ವಾಂಸರನ್ನ ತಯಾರು ಮಾಡಿದವರು. ಅವರ ಸರಳತೆ, ವಿದ್ವತ್ತೆ ಅತ್ಯಂತ ಅಪೂರ್ವವಾದಂತಹದ್ದು. ಸುಭಾಷಿತ ರತ್ನ ಭಾಂಡಾಗಾರದಲ್ಲಿ ಪಂಡಿತ ಪ್ರಶಂಸೆ, ಸಜ್ಜನ ಪ್ರಶಂಸೆ ಇತ್ಯಾದಿ ವಿಭಾಗಗಳಲ್ಲಿ ಏನೇನು ಸುಭಾಷಿತಗಳಿವೆ ಅವೆಲ್ಲವುಗಳಿಗೆ ಕೂಡ ಉದಾಹರಣ ರೂಪರಾಗಿ ಅವರಿದ್ರು. ಮಾಧುರ್ಯಮಕ್ಷರ ವ್ಯಕ್ತಿ ಪದಚ್ಛೇದಸ್ತು ಸುಸ್ವರ, ಧೈರ್ಯಂ ಲಯ ಸಮರ್ಥಂಚ ಷಡೇತೆ ಪಾಠಕಾ ಗುಣಾ. ಇಂಪು, ಅಕ್ಷರ ಸ್ಫುಟತೆ, ಪದಚ್ಛೇದ, ಸರಿಯಾದ ಸ್ವರ, ಧೈರ್ಯ, ಲಯಯುಕ್ತವಾಗಿ ಹೇಳುವುದು, ಇವು 6 ಪಾಠಕನ ಒಳ್ಳೆಯ ಗುಣಗಳು. ಪ್ರತಿಯೊಂದು ವಾಕ್ಯದಲ್ಲಿಯೂ ಕ್ರಿಯಾಪದ ಇರ್ತದೆ, ಕರ್ತೃಪದ ಇದ್ದೇ ಇರ್ತದೆ. ಅಕರ್ಮಕವಾದರೆ ಕರ್ಮ ಇರೋದಿಲ್ಲ, ಇಲ್ಲದಿದ್ದರೆ ಕರ್ಮ ಪದವೂ ಇರಬೇಕು, ಅಥವಾ ಅಧ್ಯಾಹಾರ ಮಾಡ್ಕೋಬೇಕು. ಇದು ಪ್ರಸಂಗ. ಅಲ್ ಅಂತನ್ನೋದು ಒಂದು ಪ್ರತ್ಯಯ. ಹೊರಡಿಸಲ್ ಅಂದರೆ ಹೊರಡಿಸುವಿಕೆ, ಹೊರಡಿಸುವುದು ಅಂತ ಅರ್ಥ ಮಾಡಬೇಕು. ಅದು ಕರ್ತೃ. ಹೊರಡಿಸುವುದು ಆಯಿತು, ಹೊರಡಿಸುವಿಕೆ ಆಯಿತು. ಆದರೆ ಅಲ್ ಅನ್ನೋದು ಹೇಗೆ ಬಂತು, ಇದಕ್ಕೆ ಅರ್ಥ ಏನು ಅನ್ನುವ ಒಂದು ಜಿಜ್ಞಾಸೆ. ಕನ್ನಡ ಶಬ್ದಮಣಿ ದರ್ಪಣದಲ್ಲಿ ಇದಕ್ಕೆ ಸಮಾಧಾನ ಸಿಗಲಿಲ್ಲ. ಭಟ್ಟಾಕಳಂಕನ ಆ ಶಬ್ದಾನುಶಾಸನದಲ್ಲಿ ನನಗೆ ಇದಕ್ಕೆ ಉತ್ತರ ಸಿಕ್ಕಿತು. ಅವನು ಅಲ್ ಅನ್ನುವ ಒಂದು ಕೃತ್ಪ್ರತ್ಯಯ ಹೇಳ್ತಾನೆ. ಇದು ಅನೇಕ ಅರ್ಥದಲ್ಲಿ ಬರ್ತದೆ, ಭಾವನಾಮವಾಗಿಯೂ ಬರ್ತದೆ. ಆಗ ಹೊರಡಿಸಲ್ ಅನ್ನುವುದು ಹೊರಡಿಸುವಿಕೆ, ಹೊರಡಿಸುವುದು ಅನ್ನುವ ಅರ್ಥವನ್ನು ಕೊಡ್ತದೆ. ಅದೇ ಕರ್ತೃಪದ ಅಂತನ್ನೋದು ನನ್ನ ನಿಶ್ಚಯ. ಅವರಲ್ಲಿ ಇದ್ದ ಸಮಯ ಪ್ರಜ್ಞೆ, ಕರ್ತವ್ಯ ಪ್ರಜ್ಞೆ, ಹಾಸ್ಯ ಪ್ರಜ್ಞೆ ತ್ರಿವೇಣಿ ಸಂಗಮದಂತಿತ್ತು. ಅದಲ್ಲದೆ ಉತ್ತಮೋತ್ತಮ ಅಧ್ಯಾಪಕ, ಉತ್ತಮೋತ್ತಮ ವಾಗ್ಮಿ ಹಾಗೂ ಉತ್ತಮೋತ್ತಮ ಲೇಖಕ.
ಸುಮಾರು 80 ಮಹತ್ತರ ಕೃತಿಗಳ ಕರ್ತೃವಾದ ಶ್ರೀ ನಡಹಳ್ಳಿ ರಂಗನಾಥ ಶರ್ಮರು ಘನತೆವೆತ್ತ ರಾಷ್ಟ್ರಪತಿಗಳವರ ಪ್ರಶಸ್ತಿಗಳಿಗೆ ಭಾಜನರಾಗಿರುವರಲ್ಲದೆ ರಾಷ್ಟ್ರೀಯ ಸಂಸ್ಕೃತ ವಿದ್ಯಾಪೀಠವು ಸಮ್ಮಾನಪೂರ್ವಕ ಕೊಡಮಾಡಿದ ಮಹೋಪಾಧ್ಯಾಯ ಉಪಾಧಿ, ದರ್ಭಾಂಗ ಕೇಂದ್ರೀಯ ಸಂಸ್ಕೃತ ವಿದ್ಯಾಪೀಠವು ಆದರಪೂರ್ವಕ ದಯಪಾಲಿಸಿದ ವಿದ್ಯಾ ವಾಚಸ್ಪತಿ ಉಪಾಧಿ, ಉಡುಪಿಯ ಪೇಜಾವರ ಶ್ರೀಗಳು ಆಶೀಹಪೂರ್ವಕ ನೀಡಿದ ಪಂಡಿತರತ್ನಂ, ಸೋಂದೆಯ ಸ್ವರ್ಣವಲ್ಲಿ ಶ್ರೀಗಳು ನೀಡಿದ ಪಂಡಿತರಾಜ ಒಳಗೊಂಡಂತೆ ನಾಡಿನ ಅನೇಕಾನೇಕ ಪ್ರಶಸ್ತಿ ಭಿನ್ನವತ್ತೆಳೆಯ ಮಹಾಪುರ ಹರಿದು ಬಂದುದು ಶ್ರೀಯುತ ಶರ್ಮರ ವೈದುಷ್ಯಕ್ಕೆ ಕಿರೀಟಪ್ರಾಯವೆಂಬುದು ಮನನೀಯ. ಮಂಕುತಿಮ್ಮನ ಕಗ್ಗದಂತಹ ಆಧುನಿಕ ಭಗವದ್ಗೀತೆಯ ಕೊಡುಗೆ ನೀಡಿದ ಕನ್ನಡ ನಾಡಿನ ಮನೆಮಾತಾದ ಮಾನ್ಯ ಶ್ರೀ ಡಿ.ವಿ. ಗುಂಡಪ್ಪನವರಂತಹ ಮಹನೀಯರು ತಮಗಿದ್ದ ಸಾಹಿತ್ಯಾತ್ಮಕ ಜಿಜ್ಞಾಸೆ, ಸಮಸ್ಯಾ ಪೂರಣಕ್ಕೆ ಮಹೋಪಾಧ್ಯಾಯ ನಡಹಳ್ಳಿ ವಿದ್ವಾನ್ ಶ್ರೀ ರಂಗನಾಥ ಶರ್ಮರನ್ನು ಅವಲಂಬಿಸಿದ್ದುದು ಮಾನ್ಯ ಶ್ರೀ ಶರ್ಮರ ಬೌದ್ಧಿಕ ಔನ್ನತ್ಯದ ಸಾಧನೆಯ ದ್ಯೋತಕವೇ ಸರಿ. ಪ್ರಶಸ್ತಿಗಳು ಇವರನ್ನು ತಾವಾಗೇ ಹುಡುಕೊಂಡು ಬಂತು ಹೊರತು ಇವರು ಅವುಗಳ ಹಿಂದೆ ಹೋಗಲಿಲ್ಲ, ಯಾವ ಪ್ರಯತ್ನವನ್ನು ಮಾಡ್ತಾ ಇರಲಿಲ್ಲ. ಅಹಂಕಾರವಂತೂ ಸ್ವಲ್ಪವೂ ಇರಲಿಲ್ಲ. ಯಾವಾಗಲೂ ಅಧ್ಯಯನ ಮಾಡೋದು, ಓದೋದು, ಬರೆಯೋದು, ಬೇರೆ ವಿದ್ವಾಂಸರ ಜೊತೆ ಚರ್ಚೆ ಮಾಡೋದು, ವಿದ್ಯಾರ್ಥಿಗಳೊಡನೆ ಸಂಭಾಷಣೆ ಚರ್ಚೆ ಮಾಡೋದು, ಅವರಿಗೆ ಹೇಳ್ಕೊಡೋದು, ಅವರಿಂದ ಕಲಿಸ್ಕೊಳ್ಳೋದು, ಇದನ್ನೇ ಮಾಡ್ತಾಯಿದ್ರು. ಒಂದು ಕ್ಷಣವನ್ನು ವ್ಯರ್ಥ ಮಾಡ್ತಾ ಇರಲಿಲ್ಲ. ಹಾಗಂಥೇಳಿ ಅವರು ತಮ್ಮ ಕುಟುಂಬವನ್ನು ನಿರ್ಲಕ್ಷಿಸ್ತಾ ಇರಲಿಲ್ಲ. ನಮ್ಮೆಲ್ಲರನ್ನೂ ಬಹಳ ಜವಾಬ್ದಾರಿಯಿಂದನೇ ಬೆಳೆಸಿಕೊಂಡರು. ಒಂದು ಸರಳ ಪ್ರಾಮಾಣಿಕ ಜೀವನವನ್ನು ನಮ್ಮ ತಂದೆಯವರು ಮಾಡಿದರು. ಅವರಿಗೆ ವಿದ್ಯಾರ್ಥಿಗಳ ಮೇಲೆ ಬಹಳ ಪ್ರೀತಿ ಇತ್ತು. ಮನೆಗೆ ಬಂದ ಅತಿಥಿಗಳ ಮೇಲೆ ಬಹಳ ಕಾಳಜಿ ಇರುತ್ತಿತ್ತು. ಜ್ಞಾಪಕ ಶಕ್ತಿ ಅದ್ಭುತವಾಗಿತ್ತು. ಹಾಸ್ಯ ಪ್ರಜ್ಞೆ, ಜೀವನೋತ್ಸಾಹವನ್ನು ಅವರು ಕೊನೆಯ ತನಕ ಉಳಿಸ್ಕೊಂಡಿದ್ದರು. ವಿದ್ವಾನ್ ರಂಗನಾಥ್ ಶರ್ಮಾ ಇವರು ನನ್ನ ಕಾಕ ಅಣ್ಣ. ನಮ್ಮ ತಾಯಿ ಜಾನಕಮ್ಮ, ತಂದೆ ತಿಮ್ಮಪ್ಪ. ಅವರಿಗೆ 4 ಜನ ಗಂಡು ಮಕ್ಕಳು ಮತ್ತು 3 ಜನ ಹೆಣ್ಣು ಮಕ್ಕಳು. ಗಂಡು ಮಕ್ಕಳಲ್ಲಿ 2ನೇ ರಂಗನಾಥ್ ಶರ್ಮಾ. ಅವರು ತುಂಬ ಸ್ವಲ್ಪ ವ್ಯಕ್ತಿ. ಊರಿಗೆ ಬಂದಾಗ ಎಲ್ಲರನ್ನು ಮಾತಾಡಿಸಿ ಅವರ ಪ್ರೇಮ ಸಮಾಚಾರ ಕೇಳುವಂತಹದ್ದು ಮಾಡ್ತಾ ಇದ್ರು. ಬಿಳಿ ಪಂಚೆ, ಬಿಳಿ ದುಬ್ಬ, ಒಂದು ಶಾಲು ಮೈ ಮೇಲೆ, ಕೈಯಲ್ಲಿ ಒಂದು ಕರ್ಚೀಫು, ಕಾಲಿಗೆ ಹವಾಯಿ ಚಪ್ಪಲಿ. ಅವರು ಯಾವತ್ತೂ ಚರ್ಮದ ಚಪ್ಪಲಿಯನ್ನು ಉಪಯೋಗಿಸುತ್ತಿರಲಿಲ್ಲ. ಯಾವುದೇ ದೊಡ್ಡ ಸಮಾರಂಭ ಇರಲಿ, ಸಣ್ಣ ಸಮಾರಂಭ ಇರಲಿ, ಅವರಿಗೆ ಆಮಂತ್ರಣ ಬಂದಾಗ ಇದೇ ಡ್ರೆಸ್ನವರಿಗೆ ಅವರು ಹೋಗುತ್ತಿದ್ದರು. ಅವರು ತುಂಬ ಸ್ವಾವಲಂಬಿ. ತಮ್ಮ ಬಟ್ಟೆಗಳನ್ನು ತಾವೇ ಒಗೆದು ಶುಭ್ರಗೊಳಿಸಿಕೊಳ್ಳುತ್ತಿದ್ದರು. ಮೊದಲಿನಿಂದಲೂ ನಮ್ಮ ಮನೆಗೆ ಯಾರೇ ಬಂದರೂ ಅವರಿಗೆ ಸತ್ಕಾರವಿಲ್ಲದೆ ಕಳಿಸುತ್ತಿರಲಿಲ್ಲ. ಅವರನ್ನು ಪ್ರತಿನಿತ್ಯ ಕೇಳಿಕೊಂಡು ಜನರು ಬರುತ್ತಿದ್ದರು. ಕೊನೆಯ ದಿವಸಗಳಲ್ಲಿ ಆಹಾರವನ್ನು ತ್ಯಜಿಸಿ ಕೇವಲ 2 ಹೊತ್ತು ಕಡೆದ ಮಜ್ಜಿಗೆಯನ್ನು ಕುಡಿಯುತ್ತಿದ್ದರು. ಒತ್ತಾಯಿಸಿದಾಗ ಪ್ರಾಣಿ ಪಕ್ಷಿಗಳು ಕೊನೆಗಾಲದಲ್ಲಿ ಆಹಾರವನ್ನು ಬಿಡುತ್ತವೆ ಎಂದು ಹೇಳುತ್ತಿದ್ದರು. ನನ್ನ ತಂದೆಯವರು ಕುಳಿತು ಚಕ್ಕಳ ಮಟ್ಟಲೆ ಹಾಕಿ ಕುಳಿತು ಬರೆಯುವ ಭಂಗಿ ಕಣ್ಣಿಗೆ ಕಟ್ಟಿದಂತೆ ಇದೆ. ನಮ್ಮ ತಂದೆಗೆ ಜ್ಞಾಪಕ ಶಕ್ತಿ ತುಂಬ ಅಗಾಧವಾದದ್ದು. ಇಳಿ ವಯಸ್ಸಿನಲ್ಲಿ ಕಣ್ಣು ಕಾಣಿಸುತ್ತಿರಲಿಲ್ಲ. ಅವರು ಲಿಪಿಗಾರರಿಂದ ಬರೆಸುತ್ತಾ ಇದ್ದರು. ಯಾವಾಗಲಾದ್ರೊಮ್ಮೆ ಅವಲೋಕನ ಗ್ರಂಥ, ರೆಫರೆನ್ಸ್ ಬುಕ್ ತೆಗೆಸಿ ಯಾವ ಪೇಜಿನಲ್ಲಿ ಯಾವ ವಿಷಯ ವಸ್ತು ಇದೆ ಎನ್ನುವುದನ್ನು ಲಿಪಿಗಾರರಿಗೆ ಹೇಳ್ತಾ ಇದ್ರು. ಭಾಷಣ ಪ್ರವಚನಕ್ಕೆ ಹೋದಾಗ ಸಂಘಟಕರು ಯಾವ ಟೈಮ್ ಕೊಟ್ಟಿದ್ದಾರೋ ಆ ಟೈಮಿನಲ್ಲಿಯೇ ಭಾಷಣ ಪ್ರವಚನವನ್ನು ಮುಗಿಸುವ ಒಂದು ಕಲೆ ಅವರಲ್ಲಿ ಇದ್ದಿದ್ದು ಬಹಳ ಆಶ್ಚರ್ಯ. ಸಮಯ ಪ್ರಜ್ಞೆ ಅಂದರೆ ಆಗಿತ್ತು.
ಕನ್ನಡ ಹಾಗೂ ಸಂಸ್ಕೃತ ಸಾರಸ್ವತ ಲೋಕದ ಧ್ರುವತಾರೆ ಎನಿಸಿಕೊಂಡಂಥವರು ಮಹಾಮಹೋಪಾಧ್ಯಾಯ ವಿದ್ವಾನ್ ಎನ್ ರಂಗನಾಥ ಶರ್ಮರು. ಪಾಂಡಿತ್ಯ ಹಾಗೂ ಸದ್ಗುಣಗಳ ಸಂಗಮಕ್ಕೆ ನೈಜ ಉದಾಹರಣೆ ಪೂಜ್ಯ ಶರ್ಮರು. ಮನುಷ್ಯನ ಬದುಕು ಹೇಗಿರಬೇಕು, ಬರವಣಿಗೆ ಹೇಗಿರಬೇಕು ಎಂಬುದನ್ನು ತಿಳಿಯಬೇಕಾದರೆ ಪೂಜ್ಯ ಶರ್ಮರ ಬದುಕನ್ನು ಅರಿಯಬೇಕು, ಪೂಜ್ಯರ ಬರವಣಿಗೆಯನ್ನು ಓದಬೇಕು. ವಿಚಾರ ಹೇಗೆ ಮಾಡಬೇಕು, ವಿಮರ್ಶೆಯ ಚೌಕಟ್ಟು ಯಾವುದು ಎಂಬುದನ್ನು ಅರಿಯಬೇಕಾದರೆ ಪೂಜ್ಯ ಶರ್ಮರ ವಿಚಾರ ಪದ್ಧತಿಯನ್ನು ತಿಳಿಯಬೇಕು. ಪೂಜ್ಯ ಶರ್ಮರ ವಿಮರ್ಶೆಯ ಚೌಕಟ್ಟನ್ನು ಅರಿತರೆ ಅದಷ್ಟೇ ಸಾಕು. ಅಪಾರೆ ಕಾವ್ಯ ಸಂಸಾರೆ ಕವಿರೇಕಃ ಪ್ರಜಾಪತಿ ಯಥಾಸ್ಮೈ ರೋಚತೆ ವಿಶ್ವಂ ತಥೇದಂ ಪರಿವರ್ತತೆ. ಅಪಾರವಾದ ಕಾವ್ಯ ಜಗತ್ತಿನಲ್ಲಿ ಕವಿಯೊಬ್ಬನೇ ಸೃಷ್ಟಿಕರ್ತನಾದ ಬ್ರಹ್ಮ. ಅವನಿಗೆ ಹೇಗೆ ರುಚಿಸುವುದೋ ಹಾಗೆ ಈ ವಿಶ್ವವು ಪರಿವರ್ತನೆಗೊಳ್ಳುತ್ತದೆ.